ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 19/1/2025. ಪ್ರಾಪ್ತ ಮುರಳಿ ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಡೇಟ್ 30/11/2003. ಮಧುಬನ. 4 ವಿಷಯಗಳಲ್ಲಿ ಅನುಭವ ಅಧಿಕಾರಿಯಾಗಿ ಸಮಸ್ಯೆಯನ್ನು ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿ. ಇಂದು ಬ್ರಾಹ್ಮಣ ಜಗತ್ತಿನ ರಚಯಿತ ತನ್ನ 4 ಕಡೆಯ ಬ್ರಾಹ್ಮಣ ಮಕ್ಕಳನ್ನು ನೋಡುತ್ತಿದ್ದಾರೆ. ಈ ಬ್ರಾಹ್ಮಣ ಜಗತ್ತು ಚಿಕ್ಕದಾಗಿರುತ್ತದೆ, ಚಿಕ್ಕ ಜಗತ್ತಾಗಿರುತ್ತದೆ, ಆದರೆ ಅತಿ ಶ್ರೇಷ್ಠ, ಅತಿ ಪ್ರಿಯ ಜಗತ್ತಾಗಿದೆ. ಈ ಬ್ರಾಹ್ಮಣ ಜಗತ್ತು ಪೂರ್ಣ ವಿಶ್ವದ ವಿಶೇಷ ಆತ್ಮಗಳ ಜಗತ್ತಾಗಿದೆ. ಪ್ರತಿಯೊಬ್ಬ ಬ್ರಾಹ್ಮಣರು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿಯೂ ಕೆಲವರು ಆತ್ಮಗಳಾಗಿದ್ದಾರೆ. ಏಕೆಂದರೆ ತಮ್ಮ ತಂದೆಯನ್ನು ಗುರುತಿಸಿ ತಂದೆಗೆ ಆಸ್ತಿಗೆ ಅಧಿಕಾರಿಗಳಾಗಿದ್ದಾರೆ. ಹೇಗೆ ತಂದೆಯು ಸರ್ವಶ್ರೇಷ್ಠ ಎಂದ ಮೇಲೆ ತಂದೆಯನ್ನು ಗುರುತಿಸಿ ತಂದೆಯ ಮಕ್ಕಳಾಗುವಂಥ ಆತ್ಮಗಳು ವಿಶೇಷ ಆತ್ಮಗಳಾಗಿದ್ದಾರೆ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮದ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ಗೆರೆಯನ್ನು, ರೇಖೆಯನ್ನು ಜನ್ಮತ ಭಾಗ್ಯವಿಧಾತನೇ ಸ್ವಯಂ ಬರೆದಿದ್ದಾನೆ. ಅಂತ ಶ್ರೇಷ್ಠ ಭಾಗ್ಯವಂತ ಆತ್ಮಗಳಾಗಿದ್ದೀರಾ? ಆ ರೀತಿ ತಮ್ಮನ್ನು ಭಾಗ್ಯವಂತರೆಂದು ತಿಳಿದಿದ್ದೀರಾ? ಇಷ್ಟು ದೊಡ್ಡ ಆತ್ಮೀಯ ನಶೆಯ ಅನುಭವವಾಗುತ್ತದೆಯೇ? ಪ್ರತಿಯೊಬ್ಬರ ಬ್ರಾಹ್ಮಣರ ಹೃದಯದಲ್ಲಿ ಹೃದಯರಾಮ ಹೃದಯದ ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಈ ಪರಮಾತ್ಮನ ಪ್ರೀತಿ ಪೂರ್ಣ ಕಲ್ಪದಲ್ಲಿ ಒಬ್ಬರ ಮೂಲಕ ಹಾಗೂ 1 ಬಾರಿ ಮಾತ್ರವೇ ಪ್ರಾಪ್ತಿಯಾಗುತ್ತದೆ. ಈ ಆತ್ಮೀಯ ನಶೆಯು ಸದಾ ಪ್ರತಿಯೊಂದು ಕರ್ಮದಲ್ಲಿ ಇರುತ್ತದೆ. ಏಕೆಂದರೆ ವಿಶ್ವಕ್ಕೆ ನಾವು ಕರ್ಮಯೋಗಿ ಜೀವನದ ವಿಶೇಷ ಆತ್ಮಗಳೆಂದು ಚಾಲೆಂಜ್ ಮಾಡುತ್ತಿರ್ತೀರಿ. ಕೇವಲ ಯೋಗ ಮಾಡುವಂಥ ಯೋಗಿಗಳಲ್ಲ, ಯೋಗಿ ಜೀವನದವರು. ಜೀವನ ಸದಾಕಾಲಕ್ಕೆ ಇರುತ್ತದೆ, ಸ್ವಾಭಾವಿಕವಾಗಿ ಹಾಗೂ ನಿರಂತರವಾಗಿ ಇರುತ್ತದೆ. 6 ಗಂಟೆ 8 ಗಂಟೆ ಯೋಗಿ ಜೀವನದವರಲ್ಲ. ಯೋಗ ಅಂದರೆ ನೆನಪಂತೂ ಬ್ರಾಹ್ಮಣ ಜೀವನದ ಲಕ್ಷ್ಯವಾಗಿದೆ. ಜೀವನದ ಲಕ್ಷ್ಯ ಸ್ವತಃ ನೆನಪಿರುತ್ತದೆ, ಹಾಗೂ ಹೇಗೆ ಲಕ್ಷ್ಯವಿರುತ್ತದೆಯೋ ಹಾಗೆ ಲಕ್ಷಣವೂ ಸಹ ಸ್ವತಃ ಬರುತ್ತದೆ. ಬಾಪ್ತಾದ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮದ ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ನೋಡುತ್ತಿದ್ದಾರೆ. ಬಾಪ್ತಾದ ಸದಾ ಪ್ರತಿಯೊಂದು ಮಗುವನ್ನು ಶ್ರೇಷ್ಠ ಸ್ವಮಾನಧಾರಿ ಸ್ವರಾಜ್ಯಾಧಿಕಾರಿ ರೂಪದಲ್ಲಿ ನೋಡುತ್ತಾರೆ. ಅಂದ ಮೇಲೆ ತಾವೆಲ್ಲರೂ ಸಹ ತಮ್ಮನ್ನು ಸ್ವಮಾನಧಾರಿ ಆತ್ಮನಾಗಿದ್ದಾರೆ, ಸ್ವರಾಜ್ಯಧಾರಿ ಆತ್ಮನಾಗಿದ್ದೇನೆ, ಈ ರೀತಿ ಅನುಭವ ಮಾಡುತ್ತೀರಾ? ಸೆಕೆಂಡಿನಲ್ಲಿ ಒಂದು ವೇಳೆ ನಾನು ಸ್ವಮಾನಧಾರಿ ಆತ್ಮನಾಗಿದ್ದೇನೆ, ಸ್ವರಾಜ್ಯಧಾರಿ ಆತ್ಮನಾಗಿದ್ದೇನೆ ಎಂಬುದನ್ನು ಸ್ಮೃತಿಯಲ್ಲಿ ತನ್ನಿ. ಆಗ ಸೆಕೆಂಡ್ನಲ್ಲಿ ಸ್ವಮಾನದ ಪಟ್ಟಿ ಬರುತ್ತದೆ. ಈಗಲೂ ತಮ್ಮ ಸ್ವಮಾನದ ಪಟ್ಟಿಯು ಸ್ಮೃತಿಯಲ್ಲಿ ಬಂದಿದೆ. ದೊಡ್ಡ ಪಟ್ಟಿ ಅಲ್ಲವೇ? ಸ್ವಮಾನವು ಅಭಿಮಾನವನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಏಕೆಂದರೆ ಸ್ವಮಾನವು ಶ್ರೇಷ್ಠ ಅಭಿಮಾನವಾಗಿದೆ. ಅಂದ ಮೇಲೆ ಶ್ರೇಷ್ಠ ಅಭಿಮಾನ ಭಿನ್ನ ಭಿನ್ನ ಅಶುದ್ಧ ದೇಹಾಭಿಮಾನವನ್ನು ಸಮಾಪ್ತಿ ಮಾಡುತ್ತದೆ. ಹೇಗೆ ಸೆಕೆಂಡ್ನಲ್ಲಿ ಲೈಟಿನ ಸ್ವಿಚ್ ಆನ್ ಮಾಡುವುದರಿಂದ ಅಂಧಕಾರವು ಓಡಿ ಹೋಗುತ್ತದೆ. ಅಂಧಕಾರವನ್ನು ಓಡಿಸಬೇಕಾಗಿಲ್ಲ, ಅಥವಾ ಅಂಧಕಾರವನ್ನು ತೆಗೆಯಲು ಕಷ್ಟಪಡಬೇಕಾಗಿಲ್ಲ. ಆದರೆ ಸ್ವಿಚ್ ಆನ್ ಮಾಡಿದರೆ ಅಂಧಕಾರವು ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ. ಹಾಗೆ ಸ್ವಮಾನದ ಸ್ಮೃತಿಯು ಸ್ವಿಚ್ ಆನ್ ಮಾಡಿದಾಗ ಭಿನ್ನ ಭಿನ್ನ ದೇಹಾಭಿಮಾನವನ್ನು ಸಮಾಪ್ತಿ ಮಾಡುವ ಶ್ರಮ ಪಡಬೇಕಾಗಿಲ್ಲ. ಎಲ್ಲಿಯ ತನಕ ಸ್ವಮಾನದಲ್ಲಿ ಸ್ಮೃತಿ ಸ್ವರೂಪರಾಗುವುದಿಲ್ಲವೋ ಅಲ್ಲಿಯ ತನಕ ಕಷ್ಟಪಡಬೇಕಾಗುತ್ತದೆ. ಬಾಪ್ತಾದ ಮಕ್ಕಳ ಆಟವನ್ನು ನೋಡುತ್ತಾರೆ, ಸ್ವಮಾನವನ್ನು ಅಂತರಾಳದಲ್ಲಿ ವರ್ಣನೆ ಮಾಡುತ್ತಾರೆ. ನಾನು ಬಾಪ್ತಾದರವರ ಹೃದಯದ ಸಿಂಹಾಸನಧಾರಿ ಆಗಿದ್ದೇನೆ ಎಂದು ವರ್ಣನೆಯನ್ನು ಮಾಡುತ್ತಿದ್ದಾರೆ. ಯೋಚಿಸುತ್ತಲೂ ಇರುತ್ತಾರೆ, ಆದರೆ ಅನುಭವದ ಸ್ಥಿತಿಯಲ್ಲಿ ಸ್ಥಿತರಾಗುವುದಿಲ್ಲ. ಯಾವುದನ್ನು ಯೋಚಿಸುತ್ತಾರೆಯೋ ಅದರ ಅನುಭವ ಅವಶ್ಯವಾಗಿ ಆಗಬೇಕು. ಏಕೆಂದರೆ ಎಲ್ಲದಕ್ಕಿಂತ ಶ್ರೇಷ್ಠ ಅಧಿಕಾರವಾಗಿದೆ. ಅಂದ ಮೇಲೆ ಬಾಪ್ತಾದ ನೋಡುತ್ತಾರೆ, ಬಹಳ ಚೆನ್ನಾಗಿ ಕೇಳುತ್ತೀರಿ, ಬಹಳ ಚೆನ್ನಾಗಿ ಯೋಚಿಸುತ್ತೀರಿ. ಆದರೆ ಕೇಳುವುದು ಹಾಗೂ ಯೋಚಿಸುವುದು ಬೇರೆ. ಅನುಭವಿ ಸ್ವರೂಪರಾಗಬೇಕು. ಇದೇ ಬ್ರಾಹ್ಮಣ ಜೀವನದ ಅಧಿಕಾರವಾಗಿದೆ. ಇದೇ ಬ್ರಾಹ್ಮಣ ಜೀವನದ ಶ್ರೇಷ್ಠ ಅಧಿಕಾರವಾಗಿದೆ. ಇದೇ ಭಕ್ತಿ ಹಾಗೂ ಜ್ಞಾನದಲ್ಲಿ ಅಂತರವಾಗಿದೆ. ಭಕ್ತಿಯಲ್ಲಿಯೂ ಸಹ ಕೇಳುವ ಮಸ್ತಿಯಲ್ಲಿ ಬಹಳ ಮಸ್ತರಾಗುತ್ತಾರೆ. ಯೋಚನೆಯನ್ನು ಸಹ ಮಾಡುತ್ತಾರೆ.
ಆದರೆ ಅನುಭವವನ್ನು ಮಾಡೋದಿಲ್ಲ. ಜ್ಞಾನದ ಅರ್ಥವೇ ಆಗಿದೆ. ಜ್ಞಾನಿ ಆತ್ಮ ಅಂದರೆ ಪ್ರತಿಯೊಂದು ಸಮಾನದ ಅನುಭವಿಗಳಾಗುವುದು. ಅನುಭವಿ ಸ್ವರೂಪ ಆತ್ಮೀಯ ನಶೆಯನ್ನು ಏರಿಸುತ್ತದೆ. ಅನುಭವ ಜೀವನದಲ್ಲಿ ಎಂದೂ ಮರೆಯುವುದಿಲ್ಲ. ಕೇಳಿರುವುದು ಯೋಚಿಸಿರುವುದು ಮರೆತು ಹೋಗುತ್ತದೆ. ಆದರೆ ಅನುಭವದ ಅಧಿಕಾರವು ಎಂದೂ ಕಡಿಮೆಯಾಗುವುದಿಲ್ಲ. ಅಂದ ಮೇಲೆ ಬಾಪ್ತದ ಮಕ್ಕಳಿಗೆ ಇದೇ ಸ್ಮೃತಿಯನ್ನು ತರಿಸುತ್ತೇವೆ. ಕೇಳಿರುವ ಪ್ರತಿಯೊಂದು ಮಾತು ಯಾವುದನ್ನು ಭಗವಂತ ತಂದೆಯಿಂದ ಕೇಳಿದ್ದೀರಿ, ಅದರ ಅನುಭವಿ ಮೂರ್ತಿಗಳಾಗಿ ಅನುಭವ ಮಾಡಿರುವ ಮಾತನ್ನು ಸಾವಿರಾರು ಜನರು ಒಂದು ವೇಳೆ ಅಳಿಸಿ ಹಾಕಲು ಪ್ರಯತ್ನ ಮಾಡಿದರೂ ಅಳಿಸಿ ಹಾಕಲು ಸಾಧ್ಯವಿಲ್ಲ. ಮಾಯೆಯೂ ಸಹ ಅನುಭವವನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ. ಹೇಗೆ ಶರೀರವನ್ನು ಧಾರಣೆ ಮಾಡುತ್ತಿದ್ದಂತೆ ನಾನು ಇಂಥವನು ಎಂಬುದನ್ನು ಅನುಭವ ಮಾಡುತ್ತೀರಿ, ಅಂದ ಮೇಲೆ ಅದು ಎಷ್ಟು ಪಕ್ಕಾ ಇರುತ್ತದೆ. ಎಂದಾದರೂ ತಮ್ಮ ದೇಹದ ಹೆಸರು ಮರೆತು ಹೋಗುತ್ತದೆ. ಯಾರಾದರೂ ನಿಮಗೆ ಇಲ್ಲ ನೀವು ಇಂಥವರು ಎಂದು ಹೇಳಿದರೆ ನೀವು ಒಪ್ಪುತ್ತೀರಾ? ಹಾಗೆ ಪ್ರತಿಯೊಂದು ಸಮಾನದ ಲಿಸ್ಟ್ ಅನುಭವ ಮಾಡುವುದರಿಂದ ಎಂದೂ ಸಮಾನವು ಮರೆಯಲು ಸಾಧ್ಯವಿಲ್ಲ. ಆದರೆ ಬಾಪ್ತಾದರವರು ನೋಡಿದರು, ಪ್ರತಿಯೊಂದು ಸಮಾನದ ಅನುಭವ ಅಥವಾ ಪ್ರತಿಯೊಂದು ಪಾಯಿಂಟ್ಸ್ ಅನುಭವಿಗಳಾಗೋದರಲ್ಲಿ ನಂಬರ್ 1 ಇದ್ದಾರೆ. ಯಾವಾಗ ನಾನು ಆತ್ಮನೇ ಆಗಿದ್ದೇನೆ ಎಂದು ಅನುಭವ ಮಾಡುತ್ತಾರೆ, ನಾನು ಆತ್ಮನೇ ಆಗಿದ್ದೇನೆ ಎಂದು ಅನುಭವ ಮಾಡಿದ್ದೀರಿ. ಆತ್ಮವಲ್ಲದೆ ಇನ್ನೇನು ದೇಹವನ್ನು ನನ್ನದು ಎಂದು ಹೇಳುತ್ತೀರಾ? ಆದರೆ ನಾನು ಆತ್ಮನಾಗಿದ್ದೇನೆ, ಆತ್ಮನೇ ನಾನು ಎಂದ ಮೇಲೆ ದೇಹ ಬಾಣವು ಎಲ್ಲಿಂದ ಬಂದಿತು, ಏಕೆ ಬಂದಿತು? ಕಾರಣ 63 ಜನ್ಮದ ಅಭ್ಯಾಸ. ನಾನು ದೇಹವಾಗಿದ್ದೇನೆ. ಉಲ್ಟಾ ಅಭ್ಯಾಸವು ಪಕ್ಕ ಆಗಿದೆ. ಯಥಾರ್ಥ ಅಭ್ಯಾಸವು ಅನುಭವದಲ್ಲಿ ಮರೆತು ಹೋಗುತ್ತದೆ. ಬಾಪ್ತಾದ ಮಕ್ಕಳನ್ನು ಯಾವಾಗ ಶ್ರಮ ಪಡುತ್ತಿರುವುದನ್ನು ನೋಡುತ್ತಾರೆ, ಆಗ ಮಕ್ಕಳ ಮೇಲೆ ಪ್ರೀತಿ ಬರುತ್ತದೆ. ಪರಮಾತ್ಮನ ಮಕ್ಕಳು ಹಾಗೂ ಶ್ರಮ ಪಡುತ್ತಿರುವುದು ಕಾರಣ ಅನುಭವಿ ಮೂರ್ತಿ ಆಗುವುದರಲ್ಲಿ ಕೊರತೆ ಇದೆ. ದೇಹಾಭಿಮಾನದ ಅನುಭವ ಏನೇ ಆಗಲಿ, ಯಾವುದೇ ಕರ್ಮ ಮಾಡುತ್ತಿದ್ದರೂ ದೇಹ ಬಾಣವು ಮರೆತು ಹೋಗುತ್ತದೆ. ಅಂದ ಮೇಲೆ ಬ್ರಾಹ್ಮಣ ಜೀವನ ಎಂದರೆ ಕರ್ಮಯೋಗಿ ಜೀವನ, ಯೋಗಿ ಜೀವನದ ಅನುಭವ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ, ಪ್ರತಿಯೊಂದು ವಿಷಯವನ್ನು ಅನುಭವದಲ್ಲಿ ತಂದಿದ್ದೀರಾ? ಜ್ಞಾನವನ್ನು ಕೇಳುವುದು ಹೇಳುವುದು ಸಹಜವಾಗಿದೆ, ಆದರೆ ಜ್ಞಾನ ಸ್ವರೂಪರಾಗಬೇಕು. ಜ್ಞಾನವನ್ನು ಸ್ವರೂಪದಲ್ಲಿ ತಂದಾಗ ಸ್ವತಃ ಪ್ರತಿಯೊಂದು ಕರ್ಮ ಜ್ಞಾನಪೂರ್ಣ ಎಂದರೆ ಜ್ಞಾನದ ಪ್ರಕಾಶ ಹಾಗೂ ಶಕ್ತಿ ಉಳ್ಳದಾಗಿರುತ್ತದೆ. ಜ್ಞಾನವೇ ಪ್ರಕಾಶ ಹಾಗೂ ಶಕ್ತಿ ಎಂದು ಹೇಳಲಾಗುತ್ತದೆ. ಹಾಗೆ ಯೋಗಿ ಸ್ವರೂಪ, ಯೋಗಯುಕ್ತ, ಯುಕ್ತಿಯುಕ್ತ ಸ್ವರೂಪ, ಧಾರಣ ಸ್ವರೂಪ ಎಂದರೆ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಕರ್ಮೇಂದ್ರಿಯ, ಪ್ರತಿ ಗುಣದ ಧಾರಣ ಸ್ವರೂಪವಾಗಿರುತ್ತದೆ. ಸೇವೆಯ ಅನುಭವಿ ಮೂರ್ತಿ ಸೇವಾಧಾರಿಯ ಅರ್ಥವೇ ಆಗಿದೆ. ನಿರಂತರ ಸ್ವತಃ ಸೇವಾಧಾರಿ, ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಯಾವುದರಲ್ಲೇ ಆಗಿರಬಹುದು, ಪ್ರತಿಯೊಂದು ಕರ್ಮದಲ್ಲಿ ಸೇವೆಯು ಸ್ವಾಭಾವಿಕವಾಗಿರುತ್ತದೆ. ಇದಕ್ಕೆ ಹೇಳಲಾಗುತ್ತದೆ 4 ವಿಷಯಗಳಲ್ಲಿ ಅನುಭವ ಸ್ವರೂಪ. ಅಂದ ಮೇಲೆ ಎಲ್ಲರೂ ಪರಿಶೀಲನೆ ಮಾಡಿಕೊಳ್ಳಿ, ಎಲ್ಲಿಯ ತನಕ ಅನುಭವಿಗಳಾಗಿದ್ದೀರಿ? ಪ್ರತಿಯೊಂದು ಗುಣದ ಅನುಭವಿ, ಪ್ರತಿ ಶಕ್ತಿಯ ಅನುಭವಿ ಅನುಭವದ ಸಮಯದಲ್ಲಿ ಬಹಳ ಕೆಲಸಕ್ಕೆ ಬರುತ್ತದೆ ಎಂದು ಹೇಳಿಕೆ ಇದೆ. ಅಂದ ಮೇಲೆ ಅನುಭವಿ ಮೂರ್ತಿಯ ಅನುಭವ ಎಂಥ ಪರಿಸ್ಥಿತಿಯೇ ಇರಲಿ, ಅನುಭವ ಮೂರ್ತಿಯ ಅನುಭವದ ಅಧಿಕಾರದಿಂದ ಸಮಸ್ಯೆಯನ್ನು ಸೆಕೆಂಡ್ನಲ್ಲಿ ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡುತ್ತಾರೆ. ಸಮಸ್ಯೆಯು ಸಮಸ್ಯೆಯಾಗಿರುವುದಿಲ್ಲ, ಸಮಾಧಾನ ಸ್ವರೂಪ ಆಗಿಬಿಡುತ್ತದೆ. ತಿಳಿಯಿತೆ? ಈಗ ಸಮಯದ ಸಮೀಪತೆ, ತಂದೆಯ ಸಮಾನರಾಗುವ ಸಮೀಪತೆ, ಸಮಾಧಾನ ಸ್ವರೂಪದ ಅನುಭವ ಮಾಡಿಸಬೇಕು. ಬಹಳ ಸಮಯ ಸಮಸ್ಯೆಯಲ್ಲಿ ಬರುವುದು, ಸಮಾಧಾನ ಮಾಡುವುದು, ಈ ಶ್ರಮವನ್ನು ಪಡುತ್ತಲೇ ಬಂದಿರಿ. ಈಗ ಬಾಪ್ತಾದ ಪ್ರತಿಯೊಂದು ಮಗುವನ್ನು ಸ್ವಮಾನಧಾರಿ, ಸ್ವರಾಜ್ಯಾಧಿಕಾರಿ, ಸಮಾಧಾನ ಸ್ವರೂಪದಲ್ಲಿ ನೋಡಲು ಬಯಸುತ್ತಾರೆ. ಅನುಭವ ಮೂರ್ತಿ ಸೆಕೆಂಡ್ನಲ್ಲಿ ಪರಿವರ್ತನೆ ಮಾಡಬಹುದು. ಒಳ್ಳೆಯದು. ಎಲ್ಲ ಕಡೆಯಿಂದ ತಲುಪಿದ್ದೀರಿ. ಡಬಲ್ ವಿದೇಶಿಗಳು ಸಹ ಪ್ರತಿಯೊಂದು ಗ್ರೂಪ್ನಲ್ಲಿ ತಮ್ಮ ಒಳ್ಳೆಯ ಅವಕಾಶವನ್ನು ಪಡೆಯುತ್ತಿದ್ದಾರೆ. ಒಳ್ಳೆಯದು.
ಈ ಗ್ರೂಪ್ನಲ್ಲಿ ಪಾಂಡವರು ಸಹ ಕಡಿಮೆ ಇಲ್ಲ. ಪಾಂಡವರೆಲ್ಲರೂ ಕೈ ಎತ್ತಿ. ಮಾತೆಯರು, ಕುಮಾರಿಯರು, ಶಿಕ್ಷಕಿಯರೆಲ್ಲ ಕೈ ಎತ್ತಿ. ಮೊದಲ ಗ್ರೂಪ್ನಲ್ಲಿ ಮಾತೆಯರ ಸಂಖ್ಯೆ ಹೆಚ್ಚಾಗಿ ಇತ್ತು. ಈ ಗ್ರೂಪ್ನಲ್ಲಿ ಪಾಂಡವರು ಸಹ ರೇಸ್ ಚೆನ್ನಾಗಿ ಮಾಡಿದ್ದಾರೆ. ಪಾಂಡವರ ನಶೆ ಹಾಗೂ ನಿಶ್ಚಯ ಇಲ್ಲಿಯ ತನಕವೂ ಗಾಯನವಾಗಿದೆ ಅಲ್ಲವೇ? ಗಾಯನ ಮಾಡಲಾಗಿದೆ. ಏನೆಂದು ಹಾಡಲಾಗಿದೆ ಗೊತ್ತಿದೆ? 5 ಜನ ಪಾಂಡವರಿದ್ದರು, ಆದರೆ ನಶೆ ಹಾಗೂ ನಿಶ್ಚಯದ ಆಧಾರದಿಂದ ವಿಜಯಿಗಳಾದರು. ಈ ಗಾಯನ ಇಲ್ಲಿಯ ತನಕ ಇದೆ ಅಂದ ಮೇಲೆ ಆ ರೀತಿ ಪಾಂಡವರೇ ಒಳ್ಳೆಯದು. ನಶೆ ಇದೆ. ಪಾಂಡವರು ತಾವು ಪಾಂಡವರು ಎಂದು ಯಾವಾಗಲೇ ಕೇಳಿಸಿಕೊಂಡಾಗ ಪಾಂಡವಪತಿಯನ್ನು ಮರೆಯುವುದಿಲ್ಲ ತಾನೇ? ಒಮ್ಮೆಮ್ಮೆ ಮರೆತು ಹೋಗುತ್ತದೆ. ಪಾಂಡವರು ಮತ್ತು ಪಾಂಡವಪತಿ, ಪಾಂಡವರು ಹಾಗೂ ಪಾಂಡವಪತಿ. ಪಾಂಡವರಿಗೆ ಎಂದೂ ಪಾಂಡವಪತಿ ಮರೆತು ಹೋಗಲು ಸಾಧ್ಯವಿಲ್ಲ. ಪಾಂಡವರಿಗೆ ಈ ನಶೆ ಇರಬೇಕು. ಕಲ್ಪ ನಾವು ಪಾಂಡವರು ಪಾಂಡವಪತಿಯ ಪ್ರಿಯರಾಗಿದ್ದೇವೆ. ಸ್ಮಾರಕದಲ್ಲಿಯೂ ಸಹ ಪಾಂಡವರ ಹೆಸರೇನು ಕಡಿಮೆ ಇಲ್ಲ. ಪಾಂಡವರಿಗೆ ವಿಜಯ ಪಾಂಡವರೆಂದೇ ಬಿರುದಿದೆ. ಆ ರೀತಿ ಪಾಂಡವರೇ, ನಾವು ವಿಜಯ ಪಾಂಡವರು, ಕೇವಲ ಪಾಂಡವರಲ್ಲ, ವಿಜಯ ಪಾಂಡವರು. ವಿಜಯದ ತಿಲಕ ಅವಿನಾಶಿಯಾಗಿ ಮಸ್ತಕದಲ್ಲಿ ಇದ್ದೇ ಇದೆ. ಮಾತೆಯರಿಗೆ ನಶೆ ಇರುತ್ತದೆ ಅಲ್ಲವೇ? ಬಹಳ ನಶೆ ಇರುತ್ತದೆ. ಮಾತೆಯರು ನಶೆಯಲ್ಲಿ ಹೇಳುತ್ತಾರೆ, ಬಾಬಾ ಬಂದಿರುವುದೇ ನಮಗಾಗಿ ಎಂದು. ಈ ರೀತಿ ತಾನೇ? ಏಕೆಂದರೆ ಅರ್ಧಕಲ್ಪದಲ್ಲಿ ಮಾತೆಯರಿಗೆ ಪದವಿ ಸಿಗಲಿಲ್ಲ. ಈಗ ಸಂಗಮಯುಗದಲ್ಲಿ ರಾಜನೀತಿಯಲ್ಲಿಯೂ ಸಹ ಅಧಿಕಾರ ಸಿಕ್ಕಿದೆ. ಪ್ರತಿಯೊಂದು ವಿಭಾಗದಲ್ಲಿಯೂ ತಾವು ಶಕ್ತಿಯರನ್ನು ತಂದೆಯು ಮುಂದಿಟ್ಟಿದ್ದಾರಲ್ಲವೇ? ಅಂದಾಗ ಜಗತ್ತಿನಲ್ಲಿಯೂ ಸಹ ಪ್ರತಿಯೊಂದು ವರ್ಗದಲ್ಲಿ ಈಗ ಮಾತೆಯರಿಗೆ ಅಧಿಕಾರವು ಸಿಗುತ್ತದೆ. ಮಾತೆಯರಿಲ್ಲದಿರುವ ಯಾವ ವರ್ಗವಿಲ್ಲ. ಇದು ಸಂಗಮಯುಗದ ಮಾಡಿಕೊಂಡಿರುವ ಪದವಿಯಾಗಿದೆ. ಅಂದ ಮೇಲೆ ಮಾತೆಯರಿಗೆ ಇರುತ್ತದೆ ನನ್ನ ಬಾಬಾ, ನನ್ನ ಬಾಬಾ ಎಂದು ಇರುತ್ತದೆ. ನಶೆ ಇದೆ. ಮಾತೆಯರು ಕೈ ಅಲುಗಾಡಿಸುತ್ತಿದ್ದಾರೆ, ಒಳ್ಳೆಯದು. ಭಗವಂತನನ್ನು ತಮ್ಮವರನ್ನಾಗಿ ಮಾಡಿಕೊಂಡರು ಅಂದ ಮೇಲೆ ಮಾತೆಯರು ಜಾದೂಗಾರನೇ ಅದರಲ್ಲವೇ? ಬಾಪ್ತಾದ ನೋಡುತ್ತಾರೆ. ಮಾತೆಯರೇ ಆಗಲಿ ಪಾಂಡವರೇ ಆಗಲಿ ಬಾಪ್ತಾದರೊಂದಿಗೆ ಪ್ರೀತಿಯಂತೂ ಸರ್ವ ಸಂಬಂಧಗಳಲ್ಲಿಯೂ ಇದೆ. ಆದರೆ ಯಾರಿಗೆ ಯಾವ ವಿಶೇಷ ಸಂಬಂಧ ಪ್ರಿಯವಿದೆ ಎಂದು ಅದನ್ನು ಸಹ ನೋಡುತ್ತಾರೆ. ಕೆಲವು ಮಕ್ಕಳಿಗೆ ಭಗವಂತನನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದು ಬಹಳ ಇಷ್ಟವಾಗುತ್ತದೆ. ಇದಕ್ಕೆ ಕಥೆಯೂ ಸಹ ಇದೆ. ಬಾಪ್ತಾದ ಇದನ್ನು ಹೇಳುತ್ತಾರೆ, ಯಾವ ಸಮಯದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಇರುತ್ತದೆಯೋ ಆ ಸಂಬಂಧದಲ್ಲಿ ಭಗವಂತನನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳಬಹುದು. ಸರ್ವ ಸಂಬಂಧವನ್ನು ನಿಭಾಯಿಸುವುದು. ಮಕ್ಕಳು ನನ್ನ ಬಾಬಾ ಎಂದು ಹೇಳಿದರೆ ಆಗ ತಂದೆ ಏನು ಹೇಳಿದರು? ನಾನು ನಿಮ್ಮವನು ಎಂದು. ಮಧುಬನದ ದೃಶ್ಯವು ಚೆನ್ನಾಗಿರುತ್ತದೆ ಅಲ್ಲವೇ? ಬಲೆ ಎಷ್ಟೇ ದೂರದಲ್ಲಿ ಕುಳಿತುಕೊಂಡು ಕೇಳಿದರೂ ನೋಡಿದರೂ ಮಧುಬನದ ದೃಶ್ಯ ಚೆನ್ನಾಗಿರುತ್ತದೆ. ಮಧುಬನದಲ್ಲಿ ಬಾಪ್ತಾದ ಮಿಲನವಂತೂ ಮಾಡುತ್ತಾರೆ. ಆದರೆ ಎಷ್ಟು ಪ್ರಾಪ್ತಿಗಳಾಗುತ್ತವೆ? ಒಂದು ವೇಳೆ ಪಟ್ಟಿಯನ್ನು ತೆಗೆದರೆ ಎಷ್ಟು ಪ್ರಾಪ್ತಿ ಇದೆ? ಎಲ್ಲದಕ್ಕಿಂತ ದೊಡ್ಡ ಪ್ರಾಪ್ತಿಯಾಗಿದೆ ಸಹಜ ಯೋಗ, ಸ್ವತಃ ಯೋಗವಿರುತ್ತದೆ. ಇದರಲ್ಲಿ ಶ್ರಮ ಪಡಬೇಕಾಗಿರುವುದಿಲ್ಲ. ಒಂದು ವೇಳೆ ಯಾರಾದರೂ ಮಧುಬನದ ವಾಯುಮಂಡಲದ ಮಹತ್ವವನ್ನು ಇಟ್ಟುಕೊಂಡರೆ ಮಧುಬನದ ವಾತಾವರಣ, ಮಧುಬನದ ದಿನಚರಿ ಸಹಜ ಯೋಗಿ, ಸ್ವತಃ ಯೋಗಿಗಳನ್ನಾಗಿ ಮಾಡುತ್ತದೆ. ಏಕೆ? ಮಧುಬನದಲ್ಲಿ ಬುದ್ಧಿಯಲ್ಲಿ ಕೇವಲ ಒಂದೇ ಕೆಲಸವಿರುತ್ತದೆ. ಮಧುಬನದಲ್ಲಿ ಬುದ್ಧಿಯಲ್ಲಿ ಒಂದೇ ಕೆಲಸ ಇರುತ್ತದೆ. ಸೇವಾದಾರಿ ಗ್ರೂಪ್ ಬರುತ್ತದೆ, ಅದು ಬೇರೆ ವಿಷಯ. ಆದರೆ ಯಾರು ರಿಫ್ರೆಶ್ ಆಗಲು ಬರುತ್ತಾರೆ ಅವರಿಗೆ ಮಧುಬನದಲ್ಲಿ ಏನು ಸೇವೆ ಇರುತ್ತದೆ? ಜವಾಬ್ದಾರಿ ಇರುತ್ತದೆಯೇ? ತಿನ್ನಿರಿ, ಕುಡಿಯಿರಿ, ಆನಂದವಾಗಿರಿ, ವಿದ್ಯೆಯನ್ನು ಓದಿ ಅಂದ ಮೇಲೆ ಮಧುಬನವೇ. ವಿದೇಶದಲ್ಲಿಯೂ ಸಹ ಕೇಳುತ್ತಿದ್ದಾರೆ. ಆದರೆ ಬಾಪ್ತಾದ ಸಾಧನಗಳ ಮೂಲಕ ಕೇಳುವಂಥವರು, ನೋಡುವಂಥವರಿಗೆ ಸಹ ನೆನಪು, ಪ್ರೀತಿಯನ್ನು ಕೊಡುತ್ತೇವೆ. ಕೆಲವು ಮಕ್ಕಳಂತೂ ರಾತ್ರಿಯಲ್ಲಿಯೂ ಜಾಗೃತರಾಗಿದ್ದು ಕೇಳುತ್ತಾರೆ. ಕೇಳದೇ ಇರೋದಕ್ಕಿಂತಲೂ ಅವಶ್ಯವಾಗಿ ಚೆನ್ನಾಗಿರುತ್ತದೆ. ಆದರೆ ತುಂಬಾ ಚೆನ್ನಾಗಿರುವಂಥ ಮಧುಬನ ಹೆಚ್ಚು ಪ್ರಿಯವಾಗಿದೆ. ಮಧುಬನಕ್ಕೆ ಬರುವುದೇ ಚೆನ್ನಾಗಿರುತ್ತದೆ ಎಂದೆನಿಸುತ್ತದೆಯೋ?
ಅಥವಾ ಇದ್ದಲ್ಲೇ ಕುಳಿತು ಮುರಳಿ ಕೇಳುವುದು ಚೆನ್ನಾಗಿದೆಯೇ? ಯಾವುದು ಒಳ್ಳೆಯದೆನಿಸುತ್ತದೆ? ಅಲ್ಲಿಯೇ ಸಹ ಮುರಳಿಯನ್ನು ಕೇಳುತ್ತಿರಲ್ಲವೇ? ಇಲ್ಲಿಯೂ ಸಹ ಹಿಂದಿರುವವರವರು ಟಿವಿಯಲ್ಲಿ ನೋಡುತ್ತೀರಿ. ಯಾರು ಮಧುಬನಕ್ಕೆ ಬರುವುದೇ ಒಳ್ಳೆಯದು ಎನ್ನುವರು ಕೈ ಎತ್ತಿ. ಎಲ್ಲರೂ ಕೈ ಎತ್ತಿದರು. ಒಳ್ಳೆಯದು. ಆದರೂ ಸಹ ಭಕ್ತಿಯಲ್ಲಿ ಗಾಯನವಿದೆ ನೋಡಿ. ಮಧುಬನದಲ್ಲಿ ಮುರಳಿಯನ್ನು ನುಡಿಸಲಾಯಿತು, ಲಂಡನ್ನಲ್ಲಿ ಮುರಳಿ ನುಡಿಸಲಾಯಿತು ಎಂದಲ್ಲ. ಎಲ್ಲೇ ಇರಲಿ ಮಧುಬನದ ಮಹಿಮೆ ಮಹತ್ವವನ್ನು ತಿಳಿಯುವುದು, ಅರ್ಥಾತ್ ಸ್ವಯಂ ಅನ್ನು ಮಹಾನ್ ಮಾಡಿಕೊಳ್ಳೋದು ಒಳ್ಳೆಯದು. ಯಾರೆಲ್ಲ ಬಂದಿದ್ದೀರಿ? ನೀವು ಯೋಗಿ ಜೀವನ, ಜ್ಞಾನಿ ಆತ್ಮನ ಜೀವನ, ಧಾರಣೆ ಸ್ವರೂಪದ ಅನುಭವ ಮಾಡುತ್ತಿದ್ದೀರಿ. ಈಗ ಮೊದಲನೆಯ ಟರ್ನಲ್ಲಿ ಈ ಸೀಸನ್ನಲ್ಲಿ ವಿಶೇಷವಾಗಿ ಗಮನಕ್ಕೆ ತರಲಾಯಿತು. ಪೂರ್ಣ ವರ್ಷ ಸಂತುಷ್ಟಮಣಿಗಳಾಗಬೇಕು ಮತ್ತು ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡಬೇಕು. ಕೇವಲ ಆಗುವುದಲ್ಲ, ಮಾಡಲೂಬೇಕು. ಜೊತೆಯಲ್ಲಿ ಸಮಯದನುಸಾರ ಈಗ ಯಾವಾಗಲೇ ಆಗಲಿ, ಏನಾದರೂ ಸಹ ಆಗಲಿ ಸಾಧ್ಯವಿದೆ. ಯಾವಾಗ ಆಗುತ್ತದೆ ಎಂದು ಪ್ರಶ್ನೆ ಮಾಡಬೇಡಿ. 1 ವರ್ಷದಲ್ಲಿ ಆಗುತ್ತದೆಯೇ? 6 ತಿಂಗಳಲ್ಲಿ ಆಗುತ್ತದೆ? ಇದ್ದಕ್ಕಿದ್ದಂತೆ ಯಾವುದೇ ಸಮಯದಲ್ಲಾದರೂ ಆಗಲು ಸಾಧ್ಯವಿದೆ. ಆದ್ದರಿಂದ ತಮ್ಮ ಸ್ಮೃತಿಯ ಸ್ವಿಚ್ ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಸೆಕೆಂಡ್ನಲ್ಲಿ ಸ್ವಿಚ್ ಆನ್ ಮಾಡಿಕೊಳ್ಳಿ ಮತ್ತು ಅನುಭವದ ಸ್ವರೂಪಗಳಾಗಿಬಿಡಿ. ಸ್ವಿಚ್ ಸಡಿಲವಾಯಿತೆಂದರೆ ಮತ್ತೆ ಮತ್ತೆ ಆನ್ ಆಫ್ ಮಾಡಬೇಕಾಗುತ್ತದೆ ಮತ್ತು ಸ್ಥಿತಿ ಸರಿಯಾಗಿರುವುದಿಲ್ಲ, ಸಮಯ ಹಿಡಿಸುತ್ತದೆ. ಆದರೆ ಸೆಕೆಂಡ್ನಲ್ಲಿ ಸಮಾನದ ಸ್ವಿಚ್ಚನ್ನು ಆನ್ ಮಾಡುವುದರ ಮೂಲಕ ಸ್ವರಾಜ್ಯಾಧಿಕಾರಿಯ ಅಂತರ್ಮುಖಿಯೂ ಆಗಿ ಅನುಭವ ಮಾಡಬೇಕು. ಅನುಭವ ಸಾಗರದಲ್ಲಿ ಸಮಾವೇಶವಾಗಿ ಅನುಭವ ಶಕ್ತಿಯನ್ನು ಮಾಡುವುದೇ ಶಕ್ತಿ. ಗೆಲ್ಲಲು ಸಾಧ್ಯವಿಲ್ಲ. ತಿಳಿಯಿತೆ? ಏನ್ ಮಾಡಬೇಕೆಂದು ತಿಳಿಯಿತೆ? ಬಾಪ್ದಾದರವರು ಸೂಚನೆಯಂತೂ ಕೊಡುತ್ತಾರೆ, ಆದರೆ ನಿರೀಕ್ಷಣೆ ಮಾಡಬೇಡಿ. ಯಾವಾಗ 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 ಅಲ್ಲ, ಈಗ ರೆಡಿಯಾಗಿ. ಸೆಕೆಂಡ್ನಲ್ಲಿ ಸ್ಮೃತಿಯ ಸ್ವಿಚ್ ಆನ್ ಮಾಡಲು ಸಾಧ್ಯವಾಗುತ್ತದೆ? ಮಾಡಲು ಸಾಧ್ಯವೇ? ಎಂಥದೇ ಸಂದರ್ಭವಾಗಲಿ, ಯಾವುದೇ ಸಮಸ್ಯೆ ಆಗಿರಲಿ, ಸ್ಮೃತಿಯ ಸ್ವಿಚ್ಚನ್ನು ಆನ್ ಮಾಡಿ. ಇಂಥ ಅಭ್ಯಾಸವನ್ನು ಮಾಡಿ. ಏಕೆಂದರೆ ಅಂತಿಮ ಪರೀಕ್ಷೆ ಒಂದು ವೇಳೆ 1 ಸೆಕೆಂಡ್ನಲ್ಲಿ ಆಗಿರುತ್ತದೆ. ಏಕೆಂದರೆ ಅಂತಿಮ ಪರೀಕ್ಷೆಯು 1 ಸೆಕೆಂಡ್ದಾಗಿರುತ್ತದೆ, ನಿಮಿಷವೂ ಅಲ್ಲ. ಯೋಚಿಸುವರು ಉತ್ತೀರ್ಣರಾಗಲು ಸಾಧ್ಯವಿಲ್ಲ. ಅನುಭವಿ ಉತ್ತೀರ್ಣರಾಗುತ್ತೀರಾ ಅಂದಾಗ ಈ ಸೆಕೆಂಡ್ನಲ್ಲಿ ಎಲ್ಲರೂ ನಾನು ಪರಂಧಾಮ ನಿವಾಸಿ ಶ್ರೇಷ್ಠ ಆತ್ಮವಾಗಿದ್ದೇನೆ. ಈ ಸ್ಮೃತಿಯ ಸ್ವಿಚ್ ಆನ್ ಮಾಡಿ. ಮತ್ತೆ ಯಾವುದೇ ಸ್ಮೃತಿ ಇರಬಾರ್ದು, ಬುದ್ಧಿಯಲ್ಲಿ ಯಾವುದೇ ಏರುಪೇರು ಇರಬಾರ್ದು. ಅಚಲವಾಗಿರಿ. ಡ್ರಿಲ್ ಮಾಡ್ತಾ ಇರಿ. ಬಾಬಾ ಅವರು ಡ್ರಿಲ್ ಮಾಡಿಸಲಾಯಿತು. ಒಳ್ಳೆಯದು. 4 ಕಡೆಯ ಶ್ರೇಷ್ಠ ಸಮಾನಧಾರಿ ಅನುಭವಿ ಆತ್ಮಗಳಿಗೆ ಸದಾ ಪ್ರತಿ ವಿಷಯ ಸಬ್ಜೆಕ್ಟವನ್ನು ಅನುಭವದಲ್ಲಿ ತರುವಂಥವರು, ಸದಾ ಯೋಗಿ ಜೀವನದಲ್ಲಿ ನಡೆಯುವಂಥ ನಿರಂತರ ಯೋಗಿ ಆತ್ಮಗಳಿಗೆ ಸದಾ ತನ್ನ ವಿಶೇಷ ಭಾಗ್ಯವನ್ನು ಪ್ರತಿ ಕರ್ಮದಲ್ಲಿ ಪ್ರತ್ಯಕ್ಷ ಸ್ವರೂಪದಲ್ಲಿ ಇಟ್ಟುಕೊಳ್ಳುವಂಥ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ವಿಶೇಷ ಆತ್ಮಗಳಿಗೆ ಬಾಪ್ದಾದರ ನೆನಪು, ಪ್ರೀತಿ ಹಾಗೂ ನಮಸ್ತೆ. हम रूहानी बच्चों की रूहानी बाप दादा को याद कर और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. वह बाबा वह. ವರದಾನ. ವಿಘ್ನ ಕೃಪ್ ಹೊಳಪಿನ ಪರಿಷ್ಠೆ ವಸ್ತ್ರದ ಧಾರಣೆ ಮಾಡುವಂತ ಸದಾ ವಿಘ್ನ ವಿನಾಶಕ ಭವ. ಸ್ವಯಂನ ಪ್ರತಿ ಮತ್ತು ಸರ್ವರ ಪ್ರತಿ ಸದಾ ವಿಘ್ನ ವಿನಾಶಕರನಾಗಿ ಮಾಡೋದಕ್ಕಾಗಿ ಪ್ರಶ್ನೆಯ ಚಿಹ್ನೆಗೆ ವಿದಾಯ ಕೊಡುವುದು ಮತ್ತು ಪೂರ್ಣ ವಿರಾಮದ ಮೂಲಕ ಸರ್ವಶಕ್ತಿಗಳ ಪೂರ್ಣ ಜಮಾ ಮಾಡುವುದು. ಸದಾ ವಿಘ್ನ ಹೊಳಪಿನ ಪರಿಷ್ಠೆಯ ವಸ್ತ್ರವನ್ನು ಧರಿಸಿಟ್ಟುಕೊಳ್ಳಿ. ಸದಾ ವಿಘ್ನ ಹೊಳಪಿನ ಪರಿಸ್ಥೆಯ ವಸ್ತ್ರವನ್ನು ಧರಿಸಿಕೊಳ್ಳಿ. ಮಣ್ಣಿನ ವಸ್ತ್ರವನ್ನು ಧರಿಸಬೇಡಿ. ಜೊತೆಯಲ್ಲಿ ಸರ್ವ ಗುಣಗಳ ಒಡವೆಗಳಿಂದ ಶೃಂಗರಿಸಲ್ಪಟ್ಟಿರಿ. ಸದಾ ಅಷ್ಟಶಕ್ತಿ ಶಸ್ತ್ರಧಾರಿ ಸಂಪನ್ನ ಮೂರ್ತಿಯಾಗಿರಬೇಕು ಮತ್ತು ಕಮಲ ಪುಷ್ಪದ ಆಸನದ ಮೇಲೆ ತಮ್ಮ ಶ್ರೇಷ್ಠ ಜೀವನದ ಕಾಲು ಇಡಿ. ಸ್ಲೋಗನ್. ಅಭ್ಯಾಸದ ಮೇಲೆ ಪೂರ್ಣ ಗಮನ ಕೊಡಿ. ಆಗ ಫಸ್ಟ್ ಡಿವಿಷನ್ನಲ್ಲಿ ನಂಬರ್ ಬರುವುದು. ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ.
ಹೇಗೆ ವಾಚಾ ಸೇವೆ ಸ್ವಾಭಾವಿಕವಾಗಿ ಬಿಟ್ಟಿದೆ, ಹಾಗೆ ಮನಸಾ ಸೇವೆ ಜೊತೆ ಜೊತೆ ಮತ್ತು ಸ್ವಾಭಾವಿಕವಾಗಿರಲಿ. ವಾಣಿಯ ಜೊತೆ ಮನಸಾ ಸೇವೆ ಮಾಡುತ್ತಿದ್ದರೆ ನೀವು ಕಡಿಮೆ ಮಾತನಾಡಬಹುದು. ಮಾತನಾಡುವುದರಲ್ಲಿ ಯಾವ ಶಕ್ತಿಯನ್ನು ಉಪಯೋಗಿಸುತ್ತೀರಿ ಅದು ಮನಸಾ ಸೇವೆಯ ಸಹಯೋಗದ ಕಾರಣ ವಾಣಿಯ ಶಕ್ತಿ ಜಮಾ ಆಗುತ್ತದೆ ಮತ್ತು ಮನಸಾ ಶಕ್ತಿಶಾಲಿ ಸೇವೆ ಸಫಲತೆ ಹೆಚ್ಚು ಅನುಭವ ಮಾಡುತ್ತದೆ. ಇಂದಿನ ಇಶಾರಾಗಿದೆ. ಇಂದು ಅಂತಾರಾಷ್ಟ್ರೀಯ ಯೋಗ ದಿವಸ 3ನೇ ರವಿವಾರಾಗಿದೆ. ಸಂಜೆ 6:30ರಿಂದ 7:30ರವರೆಗೆ ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಂದೇ ಶುದ್ಧ ಸಂಕಲ್ಪದಿಂದ ಪ್ರಕೃತಿ ಸಹಿತ ಸರ್ವ ವಿಶ್ವದ ಆತ್ಮರಿಗೆ ಶಾಂತಿ ಮತ್ತು ಶಕ್ತಿಯ ಸಕಾಶ ಕೊಡುವ ವಿಶೇಷ ಸೇವೆಯನ್ನು ಮಾಡಿರಿ. ಬಾಪ್ಸಾದರವರು ಮಸ್ತಕದಿಂದ ಶಕ್ತಿಶಾಲಿ ಕಿರಣಗಳು ಹೊರಬಂದು ನನ್ನ ಭ್ರುಕುಟಿಯ ಮೇಲೆ ಬರುತ್ತವೆ ಮತ್ತು ನನ್ನಿಂದ ಇಡೀ ಗ್ಲೋಬ್ ಮೇಲೆ ಹೋಗುತ್ತದೆ ಎನ್ನುವ ಅನುಭವ ಮಾಡಿ. ಓಂ ಶಾಂತಿ.